ಪವನ ಸರಿ ಗಾರಿ ಸ ನಮಸ್ತೆ ಬಂಧುಗಳೇ, ಸ್ನೇಹಿತರೆ. ನಾವು ಆರೋಗ್ಯದಲ್ಲಿ ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಅಂತಂದರೆ ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯದೊಳಗೆ ಒಂದು ಭಾವನಾತ್ಮಕ ಆರೋಗ್ಯ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ನಮ್ಮ ಭಾವನೆಗಳೇ ನಮ್ಮ ಶತ್ರುಗಳು ಕೂಡ, ಭಾವನೆಗಳೇ ನಮ್ಮ ಜೀವನದ ಧ್ಯೇಯ ಕೂಡ. ಸದ್ಭಾವನೆ, ಪ್ರೇಮ, ಪ್ರೀತಿ, ಆನಂದ, ಖುಷಿ, ಹ್ಯಾಪಿನೆಸ್ ಇದೇ ತಾನೇ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು. ಅದಕ್ಕೆ ಶತ್ರು ಅಂತಲೇ ಹೇಳ್ಬೋದು ಈ ನೆಗೆಟಿವ್ ಎಮೋಷನ್ಸು. ಅಂದರೆ ದುಃಖ, ಭಯ, ಆತಂಕ, ಟೆನ್ಷನ್ನು ಇತ್ಯಾದಿಗಳು ನಮ್ಮನ್ನು ನಮ್ಮ ಆನಂದದ ಸ್ಥಿತಿಯಿಂದ ಹೊರಗೆ ಕರ್ಕೊಂಬಂದುಬಿಡ್ತಾ ಇದೆ. ಎಮೋಷನಲ್ ಹೆಲ್ತ್ ತುಂಬ ತುಂಬ ಇಂಪಾರ್ಟೆಂಟು. ನಮ್ಮ ಜೀವನದ ಏನೇ ಸಾಧನೆ ಮಾಡಬೇಕಾದ್ರೂ, ಜೀವನದಲ್ಲಿ ದೊಡ್ಡ ಆರ್ಥಿಕ ಪ್ರಗತಿ ಇರ್ಬೋದು ಅಥವಾ ಬೌದ್ಧಿಕ ಪ್ರಗತಿ ಇರ್ಬೋದು, ನಾವು ಜೀವನದೇನೋ ಒಂದು ಧ್ಯೇಯ ಇಟ್ಕೊಂಡಿರ್ತೀವಲ್ವ, ನಾನು ದೊಡ್ಡ ಡಾಕ್ಟ್ರ್ ಆಗಬೇಕು, ದೊಡ್ಡ ಇಂಜಿನಿಯರ್ ಆಗಬೇಕು. ನಮ್ಮಲ್ಲಿ ಒಬ್ಬ ಹುಡುಗ ಬಂದಿದ್ದ, ಅವನಿಗೆ ನಾನು ತುಂಬ ದೊಡ್ಡ ಆಡಿಟರ್ ಆಗಬೇಕು, ತುಂಬ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, 10th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ರ್ಯಾಂಕು, 12th ಸ್ಟ್ಯಾಂಡರ್ಡಲ್ಲೂ ಫಸ್ಟ್ ರ್ಯಾಂಕು, ಮತ್ತು BComಗೂ ಫಸ್ಟ್ ರ್ಯಾಂಕು. CAಗೆ ಹೋಗಬೇಕು, CA ಆದಮೇಲೆ ಆಡಿಟರ್ ಆಗಬೇಕು, ತುಂಬ ದೊಡ್ಡ ಹುದ್ದೆಯಲ್ಲಿ ಗೌರವಾನ್ವಿತ ಜೀವನ ನಡೆಸಬೇಕು ಅಂತ ಧ್ಯೇಯ ಇಟ್ಕೊಂಡಿದ್ದಾನೆ. CA ಎಕ್ಸಾಮ್ಗೆ ಹೋದ. CA ಎಕ್ಸಾಮಲ್ಲಿ ಫೇಲ್ ಆಗೋದು ಸರ್ವೇ ಸಾಧಾರಣ ತಾನೇ. ಅದರೊಳಗೆ ಮೊದಲನೇ ಸಲ ಫೇಲ್ ಆಗೋಯ್ತು. ಪೂರ್ತಿ ಡಿಪ್ರೆಷನ್ಗೆ ಬಿಟ್ಟೋದ. ಅಯ್ಯೋ, ನನ್ನ ಜೀವನ ವ್ಯರ್ಥ, ಬದುಕಿದೇನು ಪ್ರಯೋಜನ, ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಶುರು ಮಾಡಿಬಿಟ್ಟ. ತಂದೆ ತಾಯಿಗಳಲ್ಲಿ ಕರ್ಕೊಂಬಂದರು. ಮಾತಾಡ್ತಾ ಎಷ್ಟು ಬುದ್ಧಿವಂತ ಅಂದರೆ ಅವನು ಎಷ್ಟು ಒಳ ಹೊಕ್ಕು ಪ್ರಶ್ನೆಗಳು ಕೇಳ್ತಾ ಇದ್ದ ಅಂತಂದರೆ, ಅವನು ಅರ್ಥ ಮಾಡ್ಕೊಂಡಿದ್ದೇನು, ಫೇಲ್ ಆದೆ, ಅದರಿಂದ ಡಿಪ್ರೆಷನ್ಗೆ ಹೋದೆ. ಅದರಿಂದ ಆ ಡಿಪ್ರೆಷನ್ ಅನ್ನೋ ಮಗ ಏನಾಗ್ತಾಯಿದೆ, ನನ್ನ ಮನಸ್ಸು ಒಂದೇ ಥಾಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ನನ್ನ ಕೈಲಿ ಸಾಧ್ಯ ಆಗಲ್ಲ. ಅದನ್ನು ಸ್ಲೋ ಡೌನ್ ಮಾಡಿ ಸ್ವಿಚ್ ಆಫ್ ಮಾಡೋದು ನನ್ನ ಕೈ ಕೆಳಗಿದೆ ಅನ್ನೋದು ಅರ್ಥ ಮಾಡ್ಕೊಂಡ. ನಾವು ಅದಕ್ಕೆ ಆನಂದ ಮೀಮಾಂಸೆ ಅಥವಾ ಹ್ಯಾಪಿನೆಸ್ ಅನಾಲಿಸಿಸ್ ಅಂತ ಹೇಳ್ತೀವಿ. ತೈತ್ತಿರೀಯ ಉಪನಿಷತ್ತಲ್ಲಿ ಇದಕ್ಕೆ ಸಂಪೂರ್ಣ ಒಂದು ಫುಲ್ ಚಾಪ್ಟರೇ ಇಟ್ಬಿಟ್ಟಿದ್ದಾರೆ ಮಹರ್ಷಿಗಳು. ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಮುಂದಿನ ಪರೀಕ್ಷೆ ಕಟ್ದ, ಚೆನ್ನಾಗಿ ಪಾಸ್ ಮಾಡ್ದ. ಜೀವನದೊಳಗೆ ಪ್ರಾಬ್ಲಮ್ ಎಲ್ಲನೂ ಸಾಲ್ವ್ ಆಯಿತು. ಇವಾಗ ಅವನು ತುಂಬ ದೊಡ್ಡ ಹುದ್ದೆಗೂ ಬಂದ, ಎಲ್ಲ ಆಯಿತು. ಅವನು ಪರೀಕ್ಷೆ ಪಾಸ್ ಆದಮೇಲೆ ಬಂದಾಗ ಅವನ ನಾವು ಕೇಳಿದ್ವಿ, ಹೇಗಪ್ಪ ನೀನು ಇಷ್ಟು ಡಿಪ್ರೆಷನ್ ಹೋಗಿದ್ದವನು ಗೆದ್ದೆ ಅಂದರೆ? ನನಗೆ ಆನಂದ ಮೀಮಾಂಸೆ ಸಿಕ್ಬಿಡ್ತು. ಏನಂತಂದರೆ, ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಹೌದಪ್ಪ, ನಾನು CA ಪಾಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. CA ಪಾಸ್ ಆಯಿತು, ದೊಡ್ಡ ಹುದ್ದೆ ಸಿಕ್ತು, ಪ್ರಪಂಚದೊಳಗೆ ಸಮಾಜದೊಳಗೆ ತುಂಬ ಗೌರವಾನ್ವಿತ ಹುದ್ದೆಯಲ್ಲಿದ್ದೆ. ಎಲ್ಲ ಆದಮೇಲೆ ನಂಗೆ ತುಂಬ ಖುಷಿಯಾದಾಗ ಏನಾಯಿತು ಅನ್ನೋದ್ರ ಬಗ್ಗೆ ತಾನೇ ತೈತ್ತಿರೀಯ ಉಪನಿಷತ್ತು ಹೇಳ್ತಾ ಇರೋದು. ನನಗೆ ಯಾವುದರಿಂದ ಸುಖ ಸಿಕ್ಕತ್ತೆ ಬಿಟ್ಟು ಸುಖ ಅಂದರೇನು ಅನ್ನೋದನ್ನು ಅನಲೈಸ್ ಮಾಡ್ಕೊ ಅಂತ ತೈತ್ತಿರೀಯ ಹೇಳ್ತಾ ಇದೆ ಅಲ್ವಾ. ಈ ಥರ ಮಾಡಿಕೊಂಡೆ. ಆಯ್ತಪ್ಪ, ನನ್ನ ಜೀವನದಲ್ಲಿ ಸಾಧಿಸ್ಬಿಟ್ಟೆ ಅಂತ ಇಟ್ಕೊಳ್ಳೋಣ. ಆವಾಗ ಮನಸ್ಸು ಏನಾಗಿರುತ್ತೆ, ಖುಷಿಯಾಗತ್ತೆ, ಸಮಾಧಾನ ಆಗುತ್ತೆ. ಆ ಸಮಾಧಾನ ಸ್ಥಿತಿಯಲ್ಲಿ ನಿನ್ನ ಮನಸ್ಸೇನಾಗಿದೆ, ವಿಚಾರ ತರಂಗಗಳಿಂದ ಎಲ್ಲ ಕ್ಲಿಯರ್ ಆಯಿತು.
ಯಾವ ಟೆನ್ಷನೂ ಇಲ್ಲ, ಯಾವ ಭಯನೂ ಇಲ್ಲ, ಯಾವ ಕ್ರೋಧನೂ ಇಲ್ಲ. ಆವಾಗ ಮನಸ್ಸು ನಿಶ್ಚಲವಾಯ್ತಲ್ವಾ. ಸೊ ಆ ನಿಶ್ಚಲ ಸ್ಥಿತಿನೇ ನಾನು ಆನಂದ ಅನುಭವಿಸ್ತಾ ಇದ್ದೀನಿ. ಅದರಿಂದ ನಾನು ಈಗಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಉಸಿರಾಟದ ವ್ಯಾಯಾಮ ತೊಗೊಂಡೆ, ಧ್ಯಾನ ಹೇಳ್ಕೊಟ್ರಿ, ಆಸನ ಹೇಳ್ಕೊಟ್ರಿ, ಇದೆಲ್ಲವನ್ನು ಉಪಯೋಗಿಸಿ ಮನಸ್ಸನ್ನು ನಿಶ್ಚಲ ಸ್ಥಿತಿಗೆ ತೆಗೆದುಕೊಂಡು ಬರೋದನ್ನು ಇಲ್ಲೇ ಕಲ್ತ್ಕೊಂಡ್ಬಿಟ್ಮೇಲೆ ನನಗೆ ಭಯ ಹೊಟ್ಟೋಯ್ತು. ಭಯ ಹೋದ್ಮೇಲೆ ನನ್ನ ಬುದ್ಧಿ ಅಂತೂ ಭಗವಂತ ಕೊಟ್ಟೇ ಇದ್ದಾನೆ. ಚೆನ್ನಾಗಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿದೆ, ಎಲ್ಲ ಆಯಿತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ನಮ್ಮ ಬೇಡದ ಶತ್ರು, ಅದಕ್ಕೆ ಷಡ್ರಿಪು ಅಂತಾರಲ್ವ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇತ್ಯಾದಿ ಶತ್ರುಗಳಿಂದ ನನ್ನ ಮನಸ್ಸನ್ನು ಸಮಾಧಾನ ಸ್ಥಿತಿಗೆ, ನನ್ನ ಜೀವನದ ಮುಖ್ಯ ಧ್ಯೇಯವಾದ ಸಂತೋಷ, ಸಮಾಧಾನ, ಪ್ರಸನ್ನತೆ ಸ್ಥಿತಿಗೆ ತೊಗೊಂಡು ಬರಬೇಕಾದ್ರೆ ಏನು ಮಾಡಬೇಕು? ಮನಸ್ಸನ್ನು ನಿಧಾನಗೊಳಿಸಿ ಸ್ವಿಚ್ ಆಫ್ ಮಾಡೋದು ಕಲ್ತ್ಕೋಬೇಕು. ಇದಕ್ಕೆ ಅನೇಕ ವಿಧಾನಗಳನ್ನು ನಮ್ಮ ಋಷಿಮುನಿಗಳು ಹೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡ್ತಾ ಬರೋಣ. ಹೀಗೆ ನಮ್ಮ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಯಾರ ಜೀವನನೂ ಒಂದೇ ಬೆಡ್ ಆಫ್ ರೋಸಸ್ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಕಷ್ಟ ಪರಿಸ್ಥಿತಿಗಳು ಬಂದಾಗಲೂ ಕೂಡ ನಾನು ವಿಚಲನನಾಗದೆ ಒಳಗಿನ ಸ್ಥೈರ್ಯ ಸ್ಥಿತಿ, ಸಮಾಧಾನ ಸ್ಥಿತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೇನು? ಯೋಗಸ್ಥಃ ಕುರು ಕರ್ಮಾಣಿ. ಯೋಗ ಸ್ಥಿತಿ ಅಂತಂದರೆ ನಿಶ್ಚಲ ಸ್ಥಿತಿ, ಆಂತರಿಕ ಸಮಾಧಾನ ಸ್ಥಿತಿ, ಪ್ರಸನ್ನತೆಯ ಸ್ಥಿತಿ, ಸೈಲೆಂಟ್ ಸ್ಟೇಟ್ ಆಫ್ ಮೈಂಡ್. ಮನಸ್ಸಿನ ನಿಶ್ಚಲ ಸ್ಥಿತಿ, ತರಂಗರಹಿತ ಸ್ಥಿತಿಯೊಳಗೆ ಮೇಂಟೈನ್ ಮಾಡ್ಕೊಂಡು ಕೆಲಸದ ಪಾಡಿಗೆ ಕೆಲಸ ಮಾಡ್ತಾ ಇರಬೇಕಂತೆ. ಅದಕ್ಕೆ ಒಂದು ತುಂಬ ಚೆನ್ನಾಗಿ ಡಿ ವಿ ಜಿ ಅವ್ರು ಹೇಳ್ತಾರೆ, 2 ಕೋಣೆಗಳ ನೀ ಮಾಡು ಮನದ ಆಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೋ ಒಬ್ಬನೇ ಮೌನದೋಳ್ ಒಳಮನೆಯ ಶಾಂತಿಯಲ್ಲಿ. 2 ಕೋಣೆ ಮಾಡ್ಕೋಬೇಕಂತೆ ಮನಸ್ಸಲ್ಲಿ. ಹೊರ ಕೋಣೆಯಲ್ಲಿ ಕೆಲಸ ನಡ್ಕೊಂಡು ಹೋಗ್ತಾ ಇರುತ್ತೆ, ಏನೇನು ಮಾಡಬೇಕೋ ಎಲ್ಲನೂ. ಒಳ ಕೋಣೆಯಲ್ಲಿ ನಿಶ್ಚಲ ಸ್ಥಿತಿ, ವಿರಮಿಸೋ ಒಬ್ಬನೇ ಶಾಂತಿಯಲ್ಲಿ. ಹೀಗಿದ್ಬಿಟ್ರೆ ಜೀವನದ ಪ್ರಸಂಗಗಳನ್ನು ನಾವು ಎಷ್ಟು ಸುಲಭವಾಗಿ ಎದುರಿಸ್ಬೋದಲ್ವಾ. ಇದೇ ನಮ್ಮ ಋಷಿಮುನಿಗಳು ಕೊಟ್ಟಿರೋ ದೊಡ್ಡ ಕೊಡುಗೆ ಅಂತ ಅನ್ನೋಣ. ಎಮೋಷನಲ್ ಹ್ಯಾಪಿನೆಸ್ಸು, ಎಮೋಷ್ನಲ್ ಸೈಲೆನ್ಸಿಂಗು, ಮನಸ್ಸನ್ನು ಸಮಾಧಾನ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು, ಇದೆಲ್ಲ ಬಂದಾದಮೇಲೆ ಸಾಮಾಜಿಕ ಆರೋಗ್ಯ ತುಂಬ ಸುಲಭ ಆಯ್ತಲ್ವಾ. ಸಾಮಾಜಿಕ ಆರೋಗ್ಯನೇ ಈಗ ತುಂಬ ಕಷ್ಟಕ್ಕೆ ಬರ್ತಾ ಇರೋದು. ಈಗ ತುಂಬ ಬುದ್ಧಿವಂತರಾಗಿ ಇದ್ದೀವಿ. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಒಂದು ಮನೇಲಿ 3 ಜನ ಸೊಸೆಯರು. ಮೊದಲನೇ ಸೊಸೆ SLC ಓದಿದ್ಲು, ಮದುವೆ ಮಾಡ್ಕೊಂಡು ಬಂದರು. ಮನೆಯೊಳಗೆ ತುಂಬ ಎಲ್ಲರ ಜೊತೆ ಪ್ರೀತಿ ಪಡೆದ್ಲು. ಸ್ವಲ್ಪ ಕಷ್ಟಗಳಿತ್ತು, ಬೈಸ್ಕೊತಾ ಇದ್ಲು ಗಂಡನ ಕೈಲಿ, ಅತ್ತೆ ಕೈಲಿ. 1 ತಿಂಗಳೊಳಗೆ, 2 ತಿಂಗಳೊಳಗೆ, 3 ತಿಂಗಳಲ್ಲಿ ಅಡ್ಜಸ್ಟ್ ಆಗ್ಬಿಟ್ಲು. 2ನೇ ಸೊಸೆ ಬಂದಳು, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ. ಅವಳಿಗೆ ತುಂಬ ಚೆನ್ನಾಗಿ ತಿಳಿದ್ಬಿಟ್ಟಿದೆ, ಎಲ್ಲ ತಿಳ್ಕೊಂಡಿದ್ದೀನಿ, ಜೀವನ ಅಂದ್ರೇನು ಎಲ್ಲ ಗೊತ್ತಾಗೋಗಿದೆ, ನಾನು ಮಾಡೋದು ಎಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಸ್ವಲ್ಪ ಫೈಟಿಂಗ್ ಶುರುವಾಗ್ತಾಯಿತ್ತು. ಅವಳು ಅಡ್ಜಸ್ಟ್ ಆಗೋಕ್ಕೆ 1 ವರ್ಷ ತಗೊಂಡ್ಳು. 3ನೇ ಸೊಸೆ PhD. PhDಲಿ ಏನು ಕಲಿಸ್ಕೊಡ್ತೀವಿ? ಯಾವುದು ತಪ್ಪಿದೆ ಅದನ್ನು ಕಂಡುಹಿಡಿದು ಅದನ್ನು ರಿಪೇರಿ ಮಾಡೋದನ್ನೇ ಕಲಿಸ್ತೀವಿ PhDಲಿ. ಆವಾಗ ಅವಳು ಏನು ಮಾಡಿದ್ಲು? ಮನೆಯೊಳಗೆ ಏನೇನು ತಪ್ಪಿದೆ ಇದೇ ಹುಡುಕ್ತಾ ಇದ್ದಾಳೆ. ಎಲ್ಲಿಗೋಯ್ತು? ಮನೆ ಒಡೆದ್ಲು, ದೂರ ಹೋಗ್ಬೇಕಾಯ್ತು, ಮನೆ ಬಿಟ್ಟು ಹೋಗ್ಬೇಕಾಯ್ತು. ಅಂದರೆ ಏನಾಯಿತು? ಮನಸ್ಸು ಬರೀ ನೆಗೆಟಿವಿಟಿ ನೋಡೋದು ಕಲಿಯುವ ಈ ವಿದ್ಯಾಭ್ಯಾಸವನ್ನು ನಾವು ಪರಿವರ್ತನೆ ಮಾಡಿಕೊಂಡು ಪಾಸಿಟಿವಿಟಿ ಕಡೆ ಬಂದಾಗ ಸಾಮಾಜಿಕ ಆರೋಗ್ಯಕ್ಕೆ ಅತಿ ಉಪಯುಕ್ತವಾದ್ದು. ಸಾಮಾಜಿಕ ಆರೋಗ್ಯದೊಳಗೆ ಬೇರೆ ಬೇರೆ ಹಂತಗಳಲ್ಲಿ ನಾವು ನೋಡ್ತಾ ಬಂದರೆ, ಸ್ಕೂಲ್ ಡೇಸ್ ಒಳಗಂತೂ ಬೇರೆ ಮಕ್ಕಳ ಜೊತೆ ನಮ್ಮಲ್ಲಿ ನಮ್ಮ ಕಾಲದಲ್ಲೆಲ್ಲನೂ ನಾವು ಕಂಬೈನ್ಡ್ ಸ್ಟಡಿ ಮಾಡ್ತಾಯಿದ್ವಿ. ಈಗಿನ ಕಾಲದ ಹುಡುಗರು ನಮ್ಮಲ್ಲಿ ಕಷ್ಟಪಟ್ಟಿರುವಾಗ ನಂಗೆ ಓದೋಕ್ಕೆ ಕಾನ್ಸಂಟ್ರೇಷನ್ ಇಲ್ಲ, ಭಯ ಆಗುತ್ತೆ ಅಂತ ಬರ್ತಾ ಇರ್ತಾರಲ್ಲ, ಅವ್ರಿಗೆ ನಾವು ಹೇಳಿದ್ರೆ ಯಾಕಪ್ಪ ಕಂಬೈನ್ಡ್ ಸ್ಟಡಿನ ಮೇಡಮ್? ಕಂಬೈನ್ಡ್ ಸ್ಟಡಿ ಖಂಡಿತ ಒಪ್ಕೊಳ್ಳೋಲ್ಲ ಯಾರೂ. ಯಾಕೆಂತಂದರೆ ನಾನು ಓದಿರೋದು ನೀನು ತೊಗೊಂಡ್ಬಿಟ್ರೆ, ನೀನು ನನಗಿಂತ ಜಾಸ್ತಿ ಮಾರ್ಕ್ಸ್ ಬಂದುಬಿಟ್ರೆ ಅದಕ್ಕೆ ನಮ್ಮ ಪಡೆಗೆ ನಾವು ಓದ್ಕೋತೀವಿ ಅಂತಾರೆ ಬುದ್ಧಿವಂತರು ಹುಡುಗರಿಗಿನ ಕಾಲದಲ್ಲಿ. ಕಂಬೈನ್ಡ್ ಸ್ಟಡಿ ಅನ್ನೋದು ಹೊಟ್ಟೆ ಹೋಗಿದೆ. ಯಾಕೆ?
ಅಲ್ಲೇ ನಾನು ನಂದು ಈಗೋ ಅಹಂಕಾರ ನನ್ನದೇ ಜಾಸ್ತಿ, ಇನ್ಯಾರಿಗೂ ಬರಬಾರ್ದು ಅನ್ನೋ ಈ ಮನೋಭಾವ ಎಷ್ಟು ಸ್ಟ್ರಾಂಗಾಗಿ ಬಂದುಬಿಡ್ತಾ ಇದೆ. ಅದನ್ನು ಗೆಲ್ಲಬೇಕು. ನನಗಿಂತ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರ್ತಾಯಿರೋ ಹುಡುಗರಾದರೆ, ಜಾಸ್ತಿ ಬುದ್ಧಿವಂತರಾದರೆ ಅವರು ಈ ಇನ್ನೊಬ್ಬರನ್ನ ನನ್ನ ತಮ್ಮ ತಂಗಿ ಅಂತ ಭಾವನೆ ಮಾಡಿ ಅವ್ರಿಗೆ ಸಹಾಯ ಮಾಡೋ ಮನೋಭಾವವನ್ನು ತಂದೆ ತಾಯಿಗಳು ಕಲಿಸ್ಕೊಡ್ಬೇಕಲ್ವಾ. ಅದೇ ಮತ್ತು ದೊಡ್ಡದು ಹುದ್ದೆಗಳಿಗೆ ಬಂದ್ವಿ, ಅಡಲ್ಟ್ಹುಡ್ಡು. ಅಲ್ಲಂತೂ ಬೇಕಾದಷ್ಟು ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಇಶ್ಯೂಸ್ ಇರುತ್ತೆ. ನಮ್ಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ತುಂಬ ಜನ ಬರ್ತಾರೆ. ಅವ್ರು ಹೇಳೋದು, ನಾನು ಜೂನಿಯರ್ ಆಗಿದ್ದಾಗಲೇ ನಾನು ಎಷ್ಟೋ ಖುಷಿಯಾಗಿದ್ದೆ, ಈಗ ಮ್ಯಾನೇಜರ್ ಲೆವೆಲ್ಗೆ ಬಂದುಬಿಟ್ಟಿರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ, ಅದರಿಂದ ಟೆನ್ಷನ್ ಆಗೋಗ್ತಾ ಇದೆ ಅಂತಾರೆ. ಯಾಕೆ? ಜನಗಳನ್ನ ಹ್ಯಾಂಡ್ಲ್ ಮಾಡಬೇಕಲ್ಲ. ಅವ್ರ ಕೈ ಕೆಳಗೆ 20 ಜನ ಇರ್ತಾರೆ, 40 ಜನ ಇರ್ತಾರೆ. ಅವ್ರ ಕೈಲಿ ಕೆಲಸ ಮಾಡಿಸ್ಬೇಕು, ಅವರ ಆಗು ಹೋಗುಗಳನ್ನು ನೋಡಬೇಕು, ಅವರ ಮನೋಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಎಷ್ಟು ಕೊಡುವಿಕೆ ಜಾಸ್ತಿ ಆಗ್ತಾ ಇರುತ್ತೆ. ನನಗೆ ಬೇಕು ಬೇಕು ಅನ್ನೋದ್ರಿಂದ ಹೋಗಿ ನಾನು ಪ್ರೇಮ ಕೊಡಬೇಕು, ಪ್ರೀತಿ ತೋರಿಸ್ಬೇಕು, ನನ್ನತ್ವ ನನ್ನ ಈಗೋನ ನಾನು ಸಾಫನ್ ಮಾಡ್ಕೋಬೇಕು. ಇದನ್ನು ಕಲಿತಾ ಬರ್ತೀವಿ ಸಾಮಾಜಿಕ ಆರೋಗ್ಯ ಬೆಳಿಬೇಕಾದ್ರೆ. ಈ ಸಾಮಾಜಿಕ ಆರೋಗ್ಯ ಕಡೆ ಜರುಗಬೇಕಾದ್ರೆ ಇನ್ನೊಂದು ನಮ್ಮ ಗುರು ಹಿರಿಯ ಹೇಳ್ಕೊಟ್ಟಿರುವಂಥ ಅನೇಕ ಕಾರ್ಯಕಲಾಪಗಳನ್ನು ನಾವು ಜೋಡಿಸ್ಕೊಳ್ತಾ ಬರಬೇಕಾಗತ್ತೆ. ಒಂದು ತೀರ್ಥಯಾತ್ರೆ. ಯಾತಕ್ಕೆ ನಾವು ಯಾವುದೇ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ, ಯಾವುದೇ ಎಂಟರ್ಟೈನ್ಮೆಂಟು ನಮ್ಮ ಸಂಸ್ಕಾರದೊಳಗೆ, ನಮ್ಮ ಸಮಾಜದೊಳಗೆ ನಮ್ಮ ಗುರು ಹಿರಿಯರು ಜೋಡಿಸ್ಕೊಟ್ಟಿದ್ದು ಅಂದರೆ ಪ್ರತಿಯೊಂದು ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ತೀರ್ಥಯಾತ್ರೆ ಇರ್ಬೋದು, ಅಥವಾ ಇನ್ನೊಂದು ಕಾರ್ಯಕ್ರಮ ಇರ್ಬೋದು, ಹುಟ್ಟು ಹಬ್ಬಗಳಿರ್ಬೋದು, ದೇವ ಪೂಜೆಗಳಿರ್ಬೋದು, ಎಲ್ಲದರೊಳಗೂ ಒಂದೇ ಧ್ಯೇಯ ಇಡ್ತಾಯಿದ್ರು. ಭಗವಂತ, ದೈವ ಶಕ್ತಿ, ದೈವತ್ವವನ್ನು ನೋಡಬೇಕು. ಸಂಗೀತಗಾರರು ದೈವತ್ವವನ್ನೇ ತಲುಪಬೇಕು. ಡ್ಯಾನ್ಸರ್ಸು ದೈವತ್ವದ ಕಡೆ ಹೋಗಬೇಕು. ತೀರ್ಥಯಾತ್ರೆ ಅಂತೂ ದೈವತ್ವದ ಕಡೆ. ಈ ಹಾಲಿಡೇ ಅನ್ನೋ ಶಬ್ದನೇ ಇರಲಿಲ್ಲ ನಮ್ಮ ಸಮಾಜದಲ್ಲಿ. ಹಾಲಿಡೇ ಅಂದರೆ ತೀರ್ಥಯಾತ್ರೆ. ಯಾಕೆ? ಅದರೊಳಗೆ ಒಂದು ದೈವತ್ವ, ಪ್ರಸನ್ನತೆ, ಸಮಾಧಾನ ಮತ್ತು ನಮ್ಮ ದೈವಿ ಶಕ್ತಿಯನ್ನು ಆವಾಹನೆ ಮಾಡಿಕೊಳ್ಳುವಂತಹ ಸಂದರ್ಭ ಇದೆಲ್ಲ ಬರ್ತಿತ್ತು. ಒಂದು ನಮ್ಮಲ್ಲಿ ಷೋಡಶ ಸಂಸ್ಕಾರ ಅಂತೀವಲ್ವಾ, ಮಗು ಹುಟ್ಟಿದಾಗಿಂದ ಹಿಡ್ದು ನಾಮಕರಣದಿಂದ ಹಿಡ್ದು ಮತ್ತೆಲ್ಲ ಸಂಸ್ಕಾರಗಳ ಸಮಯದಲ್ಲೂ ಕೂಡ ಏನನ್ನು ನಾವು ಮಾಡ್ತೀವಿ, ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಎಲ್ಲರನ್ನೂ ಕರಿತೀವಿ. ಮಗು ಬರ್ಡೆ ಅದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ. ಒಂದು ಹೋಮ ಮಾಡಿಸ್ತೀವಿ, ಅದ್ರ ಜೊತೆ ಸಾಮಾಜಿಕ ಕಾರ್ಯಕ್ರಮಗಳು ಜೋಡಿಸ್ಕೊಂಡ್ಬಿಡ್ತೀವಿ. ಅಂದರೆ ಪ್ರತಿಯೊಂದರೊಳಗೂ ದೈವತ್ವವನ್ನು ನೋಡಿದಾಗ ಟೆನ್ಷನ್ ಹೊರಟೋಗುತ್ತೆ, ಕಾಂಪಿಟೇಟಿವ್ನೆಸ್ ಹೊರಟೋಗುತ್ತೆ, ಸ್ಪರ್ಧಾ ಮನೋಭಾವ ಹೊರಟೋಗುತ್ತೆ, ಎಲ್ಲರೂ ಜೋಡಿಸುವಂಥ ಸಂದರ್ಭ ಬರುತ್ತೆ. ಮತ್ತು ವಯಸ್ಸಾದಮೇಲೆ ರಿಟೈರ್ಮೆಂಟ್ ಶಾಕ್ ಅಂತೀವಿ. ರಿಟೈರ್ಮೆಂಟ್ ಶಾಕ್ ಒಳಗಂತೂ ನಮ್ಮಲ್ಲೊಬ್ಬರು ಬಂದಿದ್ದರು, ದೊಡ್ಡ ಡರ್ಮೆಟಾಲಜಿಸ್ಟು, ತುಂಬ ದೊಡ್ಡ ಹುದ್ದೆಲಿದ್ದರು, ಕೇರಳಾದಿ. ಅವರು ಅಧ್ಯಾತ್ಮ ಕೂಡ ತಿಳ್ಕೊಂಡಿದ್ರು. ನಮ್ಮಲ್ಲಿ ಸ್ಪಿರಿಚುವಲ್ ಕೋರ್ಸಸ್ಗೆಲ್ಲ ಬರೋರು, ಯೋಗನೂ ಮಾಡ್ತಾಯಿದ್ರು. ಅವರು ಒಂದು ಸಲ ಡಿಪ್ರೆಷನಿಂದ ಬಂದುಬಿಟ್ರು. ಏನು ಸರ್ ನೀವು ಇಷ್ಟೆಲ್ಲ ದೊಡ್ಡ ಹುದ್ದೆಯಲ್ಲಿದ್ದರಲ್ಲ ಅಂದರೆ ಅವರನ್ನು ಹಾಕಿ ಕೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾ ಇದ್ದಾಗ ಅವ್ರು ಹೇಳಿದ್ದು ಒಂದು ಪಾಯಿಂಟು, ನೋಡಿ ನಾಗರತ್ನ, ನನಗೆ ಎಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲ ಗೊತ್ತಿದೆ, ಅಧ್ಯಾತ್ಮ ವಿಚಾರ ಗೊತ್ತು, ಉಪನಿಷತ್ತು ಓದ್ತೀನಿ, ಭಗವದ್ಗೀತೆ ಓದ್ತಿದ್ದೆ, ಯೋಗಾಭ್ಯಾಸನೂ ಮಾಡ್ತಾನೇ ಇದ್ದೀನಿ ನಿಮ್ಮೆಲ್ಲರ ಜೊತೆ ಸಹವಾಸದಿಂದ. ಆದರೆ ನಾನು ಯಾವಾಗ ರಿಟೈರ್ ಆದೆ ನನಗೆ ಗೊತ್ತಿಲ್ದಿರೋ ಒಂದು ದೊಡ್ಡ ಆಘಾತವೇ ಆಗೋದಂಗೆ ಆಗೋಗಿ ಡಿಪ್ರೆಷನ್ಗೆ ಬಂದುಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ನಾನು ತುಂಬ ಸೀನಿಯರ್ ಅಲ್ವಾ. ನಾನು ಆಸ್ಪತ್ರೆಗೆ ಎಂಟ್ರಾಗಿದ್ದ ತಕ್ಷಣ ಎಲ್ಲರೂ ನಮಸ್ತೆ ಸರ್, ನಮಸ್ತೆ ಸರ್, ನಮಸ್ತೆ ಸರ್. ಇಲ್ಲಿ ಬಂದರೆ ಆಮೇಲೆ ಜೂನಿಯರ್ಸು, ಟೀಚಿಂಗು, ಇಡೀ ದಿನ ನನ್ನತ್ವವನ್ನು ಉದ್ವೇಗಗೊಳಿಸುವಂಥ ಹೆಮ್ಮೆಗೊಳಿಸೋರಿದ್ದರು. ಅದೆಲ್ಲ ಹೊರ್ಟೋಯ್ತಲ್ಲ, ಅದರಿಂದ ಶಾಕ್ ಆಗಿಬಿಟ್ಟಿದೆ. ನಾನು ಅದಕ್ಕೆ ಇಲ್ಲಿದ್ದು ಸಾಧನೆ ಮಾಡ್ತೀನಿ ಅಂತ ಹೇಳಿ ಬಂದರು. ಅಂದರೆ ಈ ಸಾಮಾಜಿಕ ಆರೋಗ್ಯದಲ್ಲಿ ನಾನು ನನ್ನತ್ವವನ್ನು ಬೇರೆಯವ್ರಿಗೆ ಅರ್ಪಣೆ ಮಾಡೋದನ್ನು ಕಲಿಯೋಣ. ಆಗ ನಮ್ಮ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಇಂಪ್ರೂವ್ ಆಗುತ್ತೆ,
ಸಮಾಜದೊಳಗೊಂದು ಸಾಮರಸ್ಯತೆ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.